ಟಾಕ್ಸಿಕ್ ನೋಡಿ, ಟಾಕ್ಸಿಕ್ ಅಂದ್ರೆ ಅದು ಬರೀ ಒಂದು ಸಿನಿಮಾ ಅಲ್ಲ, ಅದೊಂದು ದೊಡ್ಡ ಮಟ್ಟದ ಐಡಿಯಾ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಐಡಿಯಾನ ಒಬ್ಬ ಸ್ಟ್ರಾಂಗ್ ಆಗಿರೋ ಒಬ್ಬ ವ್ಯಕ್ತಿಗೆ ಕೊಡ್ಬೇಕಾಗತ್ತೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಟಾಕ್ಸಿಕ್ ಎಲ್ಲಿ ನೋಡಿದ್ರು ಟಾಕ್ಸಿಕ್. ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲಾ ಕಡೆ ಟಾಕ್ಸಿಕ್ ಅಂತಾನೆ ಹೇಳ್ಬೋದು. ಯಶ್ ಅವರ ಒಂದು ಬೇರೆನೆ ಕ್ರೇಜ್ ನಾವ್ ಈ ಒಂದು ಟಾಕ್ಸಿಕ್ ಮೂಲಕ ಕಾಣ್ತಾ ಇದ್ದೇವೆ ಅಂತಾನೆ ಹೇಳ್ಬೋದು. ಅಂದ್ರೆ ಟಾಕ್ಸಿಕ್ ಸಿನಿಮಾದ ಶೀರ್ಷಿಕೆ ಬಿಡುಗಡೆ ಆಗಿರೋದ್ರಿಂದ ಹಿಡಿದು ಕಿಯಾರಾ ಆಗಿರ್ಬೋದು, ಹುಮಾ ಕುರೇಶಿ ಆಗಿರ್ಬೋದು, ನಯನತಾರ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ರುಕ್ಮಿಣಿ ವಸಂತ್ ಆಗಿರ್ಬೋದು, ತಾರಾ ಸುತಾರಿ ಆಗಿರ್ಬೋದು, ಇವ್ರು ಇಷ್ಟು ನಟಿಮಣಿಯರ ಪೋಸ್ಟರ್ ಆಗಿರ್ಬೋದು, ಅವರ ಒಂದು ಪಾತ್ರಗಳ ಹೆಸರನ್ನ ಪರಿಚಯ ಮಾಡಿರ್ಬೋದು. ಅದ್ರ ಜೊತೆಗೆ ಒಂದು ರಾಯನ ಇಂಟ್ರೊಡಕ್ಷನ್ ವಿಡಿಯೋ ಆಗಿರ್ಬೋದು, ಒಂದು ಬೇರೆನೆ ಲೆವೆಲ್ ಕ್ರೇಜ್ ನ ಸೃಷ್ಟಿ ಮಾಡಿದೆ ಈಗಾಗ್ಲೇ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಬರೀ ಟಾಕ್ಸಿಕ್ ಅನ್ನೋ ಒಂದು ಕಾಣುತ್ತೆ. ಅಂದ್ರೆ ಫುಲ್ ಫೀಡ್ ಪೂರ್ತಿ ಟಾಕ್ಸಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟೊಂದು ಕ್ರೇಜ್ ನ ಸೃಷ್ಟಿ ಮಾಡಿದೆ. ಇದೀಗ ಏನು ಅಂತ ಹೇಳಿದ್ರೆ, ಇದೊಂದು ಪಾಸಿಟಿವ್ ಆಗಿ ಕ್ರೇಜ್ ಆಗಿದ್ರೆ, ಇನ್ನೊಂದು ಕೆಲವೊಂದು ಕಡೆ ಏನು ಅಂತ ಹೇಳಿದ್ರೆ ಈ ಒಂದು ಮೂವಿ ಬಗ್ಗೆ ನೆಗೆಟಿವ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ನಾವು ನೋಡ್ತಿರ್ಬೋದು, ಏನು ಕ್ರೈಸ್ತ ಧರ್ಮದ ದೇವದೂತ ಆಗಿರೋ ಮಿಕಾಯೇಲ್ ಅವರ ಮೇಲೆ ಒಂದು ಅಪಮಾನ ಆಗಿದೆ ಅನ್ನೋ ಒಂದು ವಿಚಾರವಾಗಿ ಕೇಸ್ ಕೂಡ ಈಗಾಗಲೇ ಹಾಕಿ ಆಗಿದ್ದಾರೆ. ನಾವು ನೆಗೆಟಿವ್ ಸೈಡ್ ನ ನೋಡೋದು ಬೇಡ, ಪಾಸಿಟಿವ್ ಸೈಡ್ ನ ನೋಡ್ತಾ ಹೋಗೋಣ. ಸೊ ಈಗ ಕೆಲವೊಂದು ಟಾಕ್ಸಿಕ್ ಟೀಮ್ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ. ಅಂದ್ರೆ ಮೊನ್ನೆಯಿಂದ ಎಲ್ಲರೂ ಕೂಡ ಟಾಕ್ಸಿಕ್ ಅಪ್ಡೇಟ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ವಿತರಣಾ ಹಕ್ಕು ಯಾರಿಗ್ ಹೋಗುತ್ತೆ, ಯಾವ್ಯಾವ ಕಡೆ ಯಾರ್ಯಾರಿಗೆ ಹೋಗುತ್ತೆ ಅನ್ನೋ ಒಂದು ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇತ್ತು. ಸೊ ಮೊನ್ನೆ ಅಷ್ಟೇ ಬಂದಿರೋ ಒಂದು ಅಪ್ಡೇಟ್ ಪ್ರಕಾರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ದಿಲ್ ರಾಜು ಅವರ SVC ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಗೆ 120 ಕೋಟಿ ಒಪ್ಪಂದದ ಮೇರೆಗೆ ಏನು ಟಾಕ್ಸಿಕ್ ನ ಅನ್ನೋ ವಿತರಣಾ ಹಕ್ಕನ್ನ ಕೊಟ್ಟಿತ್ತು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಏನು ವಿತರಣಾ ಹಕ್ಕನ್ನ ಫಾರ್ಸ್ ಫಿಲ್ಮ್ ತಗೊಂಡಿತ್ತು. ಸೊ ಇದೆಲ್ಲ ಅಪ್ಡೇಟ್ಗಳನ್ನ, ಅಂದ್ರೆ ವಿತರಣಾ ಹಕ್ಕು ಯಾರಿಗೆ ಹೋಗ್ತಾರೆ ಅನ್ನೋದೇ ಒಂದು ತುಂಬಾ ದೊಡ್ಡ ಕುತೂಹಲ ಆಗಿದೆ. ಅದ್ರ ಜೊತೆಗೆ ಇವತ್ತು ಬಂದಿರೋ ಅಪ್ಡೇಟ್ ನ ಪ್ರಕಾರ ನಾರ್ತ್ ಇಂಡಿಯಾ ಮತ್ತೆ ನೇಪಾಳದಲ್ಲಿ ಎ ಫಿಲ್ಮ್ಸ್ ಅವರಿಗೆ ಈ ಒಂದು ವಿತರಣಾ ಹಕ್ಕು ಹೋಗಿದೆ. ಸೊ ಎ ಫಿಲ್ಮ್ಸ್ ಅನ್ನ ಅನಿಲ್ ತಡಾನಿ ಅವರು, ಅದ್ರ ಜೊತೆಗೆ ಅನಿಲ್ ತಡಾನಿ ಅವರ ವೈಫ್ ಆಗಿರುವಂತಹ ರವೀನಾ ಟಂಡನ್ ಅವರು ಇದನ್ನ ನಡೆಸ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಇದೊಂಥರ ಹಳೆ ಗೆಳೆಯರ ಸಂಬಂಧ ಅಂತಾನೆ ಹೇಳ್ಬೋದು. ಅಂದ್ರೆ ಇದಕ್ಕಿಂತ ಮುಂಚೆ ಈ ಒಂದು ನಿರ್ಮಾಣ ಸಂಸ್ಥೆ ಏನಿದೆ, ಇದು KGF ಮತ್ತೆ KGF ಚಾಪ್ಟರ್ 2 ಈ ಎರಡೂ ಫಿಲ್ಮ್ ಅನ್ನು ಕೂಡ ವಿತರಣಾ ಹಕ್ಕನ್ನ ಪಡೆದಿತ್ತು. ಈಗ ಮತ್ತೆ ಟಾಕ್ಸಿಕ್ ನ ಮೂಲಕ ಈ ಒಂದು ಏನು ಫ್ರೆಂಡ್ಶಿಪ್ ಮತ್ತೆ ಏನು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಟಾಕ್ಸಿಕ್ ಫಿಲ್ಮ್ ಬಗ್ಗೆ ಅನಿಲ್ ತಡಾನಿ ಅವರು ಮಾತಾಡ್ತಾರೆ. ಅವ್ರು ಮಾತಾಡ್ತಾ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಟಾಕ್ಸಿಕ್ ಅನ್ನೋದು ಒಂದು ಅದ್ಭುತವಾಗಿರುವಂತಹ ಫಿಲ್ಮ್. ಯಶ್ ಅವರ ಒಂದು ಪ್ರತಿ ಸಿನಿಮಾದಲ್ಲೂ ಏನಾದ್ರೂ ಹೊಸದೇನೋ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಫಿಲ್ಮ್ ಏನಿದೆ, ಇಂಡಿಯನ್ ಆಡಿಯನ್ಸ್ ಮಾತ್ರ ಅಲ್ಲದೆ ಗ್ಲೋಬಲ್ ಲೆವೆಲ್ಗೆ ಕೂಡ ಈ ಒಂದು ಫಿಲ್ಮ್ ರೀಚ್ ಆಗ್ಬೇಕು. ಸೊ ಹಾಗಾಗಿ ಅಲ್ಲೂ ಕೂಡ ಗ್ಲೋಬಲ್ ಲೆವೆಲ್ ಕೂಡ ತುಂಬಾ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಇದೆ ಅಂತ ಹೇಳಿಬಿಟ್ಟು ಟಾಕ್ಸಿಕ್ ಅನ್ನ ವಿತರಣಾ ಹಕ್ಕನ್ನ ಪಡೆದಿರುವಂತಹ ಅನಿಲ್ ತಡಾನಿ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಅದರ ಜೊತೆಗೆ KVN ಪ್ರೊಡಕ್ಷನ್ ನ ವ್ಯವಸ್ಥಾಪಕ ಆಗಿರುವಂತಹ ವೆಂಕಟ್ ನಾರಾಯಣ್ ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೋಡಿ, ಟಾಕ್ಸಿಕ್ ಅಂದ್ರೆ ಅದು ಬರೀ ಒಂದು ಸಿನಿಮಾ ಅಲ್ಲ, ಅದೊಂದು ದೊಡ್ಡ ಮಟ್ಟದ ಐಡಿಯಾ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಐಡಿಯಾನ ಒಬ್ಬ ಸ್ಟ್ರಾಂಗ್ ಆಗಿರೋ ಒಬ್ಬ ವ್ಯಕ್ತಿಗೆ ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ನನಗೆ ಸೂಕ್ತ ಅಂತ ಅನ್ಸಿದ್ದು ಅನಿಲ್ ತಡಾನಿ ಅವರು. ಅದಕ್ಕಿಂತ ಮುಂಚೆ ಕೂಡ ಅವರು ಏನು ಗ್ಲೋಬಲ್ ಪ್ಯಾನ್ ಇಂಡಿಯಾ ಅನ್ನೋ ಕ್ರೇಜ್ ಶುರುವಾಗೋಕ್ಕಿಂತ ಮುಂಚೆ ಕೂಡ ಇವರು ಒಂದು ಅದಕ್ಕೆ ಆಗಿರುವಂತಹ ಒಂದು ಭದ್ರ ಬುನಾದಿಯನ್ನ ಸೃಷ್ಟಿ ಮಾಡಿರುವಂತಹವ್ರು ಅನಿಲ್ ತಡಾನಿ ಅವರು. ಸೊ ಹಾಗಾಗಿ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಒಟ್ಟಿಗೆ ಏನು ಈ ಒಂದು ಒಪ್ಪಂದ ಮಾಡ್ಕೊಳ್ಳೋದು ನಮಗೆ ಬಹಳ ಖುಷಿ ಆಗಿರುವ ಸಂಗತಿ ಅಂತ ಹೇಳಿದ್ದಾರೆ. ಇದಿಷ್ಟು ಏನು ಸದ್ಯಕ್ಕೆ ಇರುವಂತಹ ಒಂದು ಟಾಕ್ಸಿಕ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು. ಇದರ ಜೊತೆಗೆ ಇನ್ನು ಹಲವಾರು ಅಪ್ಡೇಟ್ಸ್ ಗಳು ಬರ್ಲಿಕ್ಕಿದೆ. ಅಂದ್ರೆ ಇನ್ನು ಟೀಸರ್ ಏನು ಬಿಡುಗಡೆ ಆಗಿಲ್ಲ, ಟ್ರೈಲರು ಇನ್ನು ಬಂದಿಲ್ಲ. ಸೊ ಇನ್ನು ಅದ್ರ ಜೊತೆಗೆ ಇನ್ನು ಯಾರ್ಯಾರು ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅನ್ನೋ ಒಂದು ಕುತೂಹಲ ಕೂಡ ಹೆಚ್ಚಾಗಿದೆ. ಅಂದ್ರೆ ಬರೀ 5 ನಟಿಮಣಿಯರ ಮತ್ತು ಅದರ ಜೊತೆಗೆ ಯಶ್ ಅವರ ಹೆಸರು ಮಾತ್ರ ಇವಾಗ ಕೇಳಿ ಬರ್ತದೆ. ಅದ್ರ ಜೊತೆಗೆ ಸಿನಿಮಾದ ಒಂದು ಮ್ಯೂಸಿಕ್ ಆಗಿರ್ಬೋದು, ಅದನ್ನು ಕೊಡ್ತಿರೋದು ರವಿ ಬಸ್ರೂರ್ ಅವರು. ಸೊ ಸತತವಾಗಿ 3ನೇ ಬಾರಿ ಏನು ರವಿ ಬಸ್ರೂರ್ ಮತ್ತೆ ಯಶ್ ಅವರ ಒಂದು ಕಾಂಬಿನೇಷನ್ ನಾವು ನೋಡ್ಬೋದಾಗಿದೆ. ಸೊ ಇಷ್ಟೆಲ್ಲ ಒಂದು ಏನು ಇವಾಗಲೇ ಸಿನಿಮಾ ರಿಲೀಸ್ ಆಗದೆ ಇಷ್ಟೆಲ್ಲ ಕ್ರೇಜ್ ಇರೋದ್ರಿಂದ, ಸೊ ಇನ್ನು ಈ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು ಬಿಡುಗಡೆ ಆದ್ರೆ ಯಾವ ರೀತಿ ಕ್ರೇಜ್ ಇರ್ಬೋದು ಅಂತ ಇವಾಗಲೇ ಯಶ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ಈ ಒಂದು ಟಾಕ್ಸಿಕ್ ಅಪ್ಡೇಟ್ ನ ಸುದ್ದಿ ಆಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.